ಇವ ಬಂದು 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 ಕೇಳಿದ್ರಂತೆ ಎಲ್ಲ ಹುಡುಗರಿಗೆ, ಮಾಸ್ತರ್ ಏನೇನು ಕಲಿಸನಂತ ಬರ್ತಾರ ರೋಡು. ಹುಡುಗರು ನೇಮಿಸಿದ್ರಂತ, ಸರ್ ತಮ್ಮ ಎದ್ದಾಳ್ರಪ್ಪ. ಸರ್ ಏನ್ರಿ ಅಂತ ಎದ್ದು ಆ ಹುಡುಗರು, ನಮ್ಮ ದೇಶದೊಳಗೆ ಕೆಂಪು ಸಮುದ್ರ ಎಲ್ಲಿ ಐತಿ ಅಂತ ಕೇಳಿದ್ರು ಅವರು. ಕೆಂಪು ಸಮುದ್ರ ಎಲ್ಲಿ ತಂದಾಗ ಒಂದು 4 ಹುಡುಗ ಹಿಂಗೆ ತಲೆ ತಿರ್ಕೊಂತಿದ್ದು. ಒಬ್ಬ ಹುಡುಗ, ಸರ್ ನಾನು ತೋರಿಸ್ತೀನಿ ರೀ ಅಂದ. ಎಲ್ಲಿ? ಇಲ್ಲೇ ತೋರಿಸ್ತೀನಿ ರೀ. ಎಲ್ಲಿ? ಶಾಲೆಗ? ಸರಿ. ಆ ಬೋರ್ಡ್ ನಿರ್ತಲ್ಲ, ಆ ಬೋರ್ಡ್ ತೆಗೆದ ಹಿಂದೆ ಕಿಟಕಿ ಇತ್ತು. ಕಿಟಕಿಯಾಗ ದಿನ ಆ ಮಾಸ್ತರ ಸ್ಟಾರ್ ತಿಂದು 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 ಉಗುಳಿದ್ನಲ್ಲ, ಉಗುಳು ಇಷ್ಟೆಲ್ಲ ಕುಂತಿತ್ತದು. ಶಾಲೆ ಶಿಕ್ಷಕ ಹುಡುಗ ತಿಂದು ತಿಂದೇನು ಉಗುಳಿದ್ನಲ್ಲ, ತಂದು ಕೊಡವನ ಅದ ಹುಡುಗ. ಅವನ ತಂದು ಕೊಟ್ಟು ಅವನಿಗೆ ಗೊತ್ತಲ್ಲ ಅದು ಕೆಂಪು ಸಮುದ್ರ. ಸರ್ ಇಲ್ಲೈತೆ ನೋಡ್ರಿ ಕೆಂಪು ಸಮುದ್ರ ಅಂದಂತ. ಕಾರಣ ಏನು? ಚಟರಹಿತನಾದ ಶಿಕ್ಷಕರಿರಬೇಕು. ಮೊನ್ನೆ ನೋಡಿರ್ಬೇಕು ನೀವು, ಮಸ್ಕಿ ತಾಲೂಕಿನಾಗ ಭಕ್ತರ ಭಕ್ತಿಯ ಮುಕುಟಕ್ಕಾಗಿ ಧರೆಗವತರಿಸಿ ಪಥ ಪರಮ ಪಾವನ ಮಾಡಿದೆ. ಆಲಮೇಲ ಭಕ್ತರ ಆದಿದೇವನಾಗಿ ವಿಶ್ವೇಶ್ವರ ಲೋಕೇಶ್ವರ ಜಟ ಮುಕುಟಧಾರಿ ಗಂಗಾಧರ. ಬೇಡಿದವರಿಗೆ ನೀಡಿದೆ ಸಕಲ ಸಂಪದವ, ಪರಮ ಪಾವನವಾಯಿತು ಆಲಮೇಲ ಕ್ಷೇತ್ರ. ಕೈಲಾಸ ಮಾಡಿದ ಓಂ ವಿಶ್ವೇಶ್ವರ ಶರಣು 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 ಶರಣಾರ್ಥಿ. ಶರಣು ಶರಣು ಶರಣಾರ್ಥಿ ವಿಶ್ವೇಶ್ವರ. ಶರಣು ಶರಣಾರ್ಥಿ ವಿಶ್ವೇಶ್ವರ. ಶರಣು ಶರಣಾರ್ಥಿ ಆಲ್ಮೇಲದ ವಿಶ್ವೇಶ್ವರ. ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗ ಪೂಜ ಸದಾನಂದಂ ವಂದೇ ಪಂಚಾಕ್ಷರ. ಪುಟ್ಟರಾಜ ಗುರುವರ ಪುಟ್ಟರಾಜ ರಾಜ ಪುಟ್ಟರಾಜ ಪುಟ್ಟರಾಜ ಗುರುವರ ಪುಟ್ಟರಾಜ ಗುರುವರ. ವಾಗರ್ಥವಿವ ಸಂಪೃಕ್ತ ವಾಗರ್ಥ ಪರಿಭಕ್ತಯೇ ಜಗದಪ್ಪಿತರೋ ವಂದೇ ಪಾರ್ವತೀ ಪರಮೇಶ್ವರ. ಶಿವ ಸಾಂಬದೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ. ಸಾಂಬ ಸದಾ ಶಿವ 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 ಸಾಂಬ ಸದಾ ಶಿವ. ಶಿವನೇ ಬಸವ ಬಸವ ಶಿವನೋ ಶಿವನೇ ಬಸವ ಬಸವ ಶಿವನೋ. ಶಿವನೇ ಗುರು ಗುರುವೇ ಶಿವನು. ಶಿವನೇ ಗುರುವೋ ಗುರುವೇ ಶಿವನು. ಜಯ ಜಯ ಗುರುವೇ ವಿಶ್ವೇಶ್ವರಾಯ. ಜಯ ಜಯ ಗುರುವೇ ವಿಶ್ವೇಶ್ವರಾಯ. ಜಯ ಹರ ಪ್ರಭುವೇ ವಿಶ್ವೇಶ್ವರಾಯ. ಜಯ ಹರ ಪ್ರಭುವೇ ವಿಶ್ವೇಶ್ವರಾಯ. ಸಾಂಬ ಸದಾ ಶಿವ 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 ಸಾಂಬ ಸದಾ ಶಿವ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ. ಆ ತೃಣವ ಆ ಕೆಂಡ ನುಂಗುವಂತೆ ಗುರುಚರಣದ ಮೇಲೆ ಈತನು ಎಂಬ ತೃಣವ ತಂದಿರಿಸಿದೊಡೆ. ಸರ್ವಾಂಗವೆಲ್ಲ ಲಿಂಗಮಯ ಕಾಣ. ರಾಮನಾಥ ರಾಮನಾಥ. ಶ್ರೀ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ
ಸೋಲರಿಯದ ನಗೆಮುಗದ ಸುಂದರ ಪುಲ್ಲಲೋಚನ ಸಾಂಬ ಸದಾಶಿವ ಗೌರೀಶಂಕರ ಗಿರಿಜಾರಮಣ ಲೋಕೇಶ್ವರ. ಬೂದಿ ಬಡುಕನಾಗಿ ಸ್ಮಶಾನವಾಸಿಯಾಗಿ ಭೂರುದ್ರನಾಗಿ ಅತಿಥಿಯಾಗಿ ಗುರುವರೇಣ್ಯನಾಗಿ ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಿದ, ಕಾಮಿಸಿದವರ ಕಾಮಧೇನುವಾಗಿ, ಕಲ್ಪಿಸಿದವರಿಗೆ ಕಲ್ಪವೃಕ್ಷವಾಗಿ, ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ, ವಿಶ್ವದ ತುಂಬೆಲ್ಲ ಈಶ್ವರನಿಗೆ ಪ್ರಜ್ವಲಗೊಳಿಸಿರುವಂಥ ಲೋಕದ ತಂದೆಯಾಗಿ, ಆಲಮೇಲ ಮಹಾನಗರವನ್ನೇ ಪರಮ ಕೈಲಾಸವನ್ನಾಗಿ ಮಾಡಿ ಪರಿಗಣಿಸಿದ ಭೂ ಕೈಲಾಸದ ಒಡೆಯ, ಆಲಮೇಲ ಮಹಾನಗರದ ಆರಾಧ್ಯ ದೇವರಾಗಿರುವಂಥ ಲೋಕೇಶ್ವರನಾದ ವಿಶ್ವೇಶ್ವರನ ಪಾವನ ಸನ್ನಿಧಿಗೆ ಅನಂತ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ, ವಿಮಲ ವೀರ ಶೈವ ಧರ್ಮದ ಪ್ರಭುಗಳಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು, ಅಖಂಡ ಕಲ್ಯಾಣ ರಾಜ್ಯದ ಪ್ರಭುವರ ಮಹಾನ್ ಮಾನವತವಾದಿ ವಿಶ್ವಜ್ಯೋತಿ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವ ತಂದೆಯನ್ನು, ಬಸವಾದಿ ಶಿವಶರಣರನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತಾ, ಎನ್ನ ಆರಾಧ್ಯ ಗುರು ಸಾರ್ವಭೌಮರಾಗಿರುವಂಥ ಗದುಗಿನ ಗಾನಯೋಗಿ ಶಿವಯೋಗಿ ಸಂಗೀತದ ಜಗದ್ಗುರುಗಳಾದ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರು ಸಾರ್ವಭೌಮರ ಪರಮ ಪವಿತ್ರವಾಗಿರುವಂತಹ ಕರ್ತೃಗದ್ದುಗೆಗೆ ಅನಂತ ಕೋಟಿ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಹಾಸಂತ, ಕನ್ನಡ ತತ್ವ ಪದಗಳ ಹರಿಕಾರ, ಲೋಕದೊಳಗೆ ಅನಂತ ಲೀಲೆಗಳನ್ನು ಮಾಡಿರುವಂಥ ಮಹಾಮಹಿಮಾ ಪುರುಷನಾದ ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ ಎನ್ನುವಂಥ ತತ್ವವನ್ನು, ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾಮಹಿಮನಾದ ಲೋಕನಾಯಕ, ಕಥಾನಾಯಕ, ಚರಿತ್ರ ನಾಯಕರಾದ ಸಂತ ಶ್ರೀ ಶಿಶುನಾಳ ಶರೀಫ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಕನ್ನಡ ನಾಡಿನ ಪುಣ್ಯಭೂಮಿ, ತೊಗರಿಯ ಕಣಜ, ಅಕ್ಕರೆಯ ತುಂಬಿದ ಸಕ್ಕರೆಯ ನಾಡು, ಗಂಡು ಮೆಟ್ಟಿದ ನಾಡು, ಅನೇಕ ಜನ ಶರಣರನ್ನು, ಸಂತರನ್ನು, ಮಹಾತ್ಮರನ್ನು, ಪವಾಡ ಪುರುಷರನ್ನು, ಲೀಲಾ ಯೋಗಿಗಳನ್ನು, ಅವಧೂತರನ್ನು, ಅದ್ವೈತ ಶಿಖಾಮಣಿಗಳನ್ನು, ಸಿದ್ಧ ಸಾಧುಗಳನ್ನು, ಸೂಫಿ ಸಂತರನ್ನು ನಾಡಿಗೆ ನೀಡಿರಬಹುದಾಗಿರುವಂತಹ ಕರ್ನಾಟಕದ ಅಪರೂಪದ ಹೆಮ್ಮೆಯ ಜಿಲ್ಲೆಯಾದ ವಿಜಯಪುರ. ವಿಜಯಪುರ ಜಿಲ್ಲೆಗೆ ಕೋಟೆ ಬಾಗಿಲಂತೆ ಕಂಗೊಳಿಸಿ ವಾಣಿಜ್ಯ ನಗರಿಯಾಗಿ, ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಪುಣ್ಯ ನಗರವಾಗಿ, ದಾನ ಧರ್ಮ ಪರೋಪಕಾರಿಗಳನ್ನು ಸಮಾಜಕ್ಕೆ ಕೊಟ್ಟಿರುವಂಥ ಭಕ್ತಿವಂತರ ಪುಣ್ಯಕ್ಷೇತ್ರವಾಗಿರುವಂಥ ಆಲಮೇಲ ಮಹಾನಗರದ ಸರ್ವ ದೇವರುಗಳನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತಾ, ಆಶ್ರಮದ ಗುರುಬಂಧುಗಳಾದ ಮಧುರ ಕಂಠದ ಗಾಯಕರು, ಗಾನ ಕೋಗಿಲೆ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವಾಯಿಗಳು ಚಿಣಮಗಿರಿಯವರಲ್ಲಿ, ನಾಡಿನ ಖ್ಯಾತ ತಬಲ ವಾದಕರು, ತಬಲ ಚತುರ, ತಬಲ ಮಾಂತ್ರಿಕ, ರಂಗಭೂಮಿಯ ಕಲಾವಿದ, ಪಂಚವಾದ್ಯ ಪ್ರವೀಣರೂ ಆಗಿರುವಂಥ ಶ್ರೀ ಪ್ರಕಾಶ್ ಕುಲಕರ್ಣಿ ಶರಣರಲ್ಲಿ, ಬಸವಣ್ಣನವರೇ ತಿಂಗಳುಗಳ ಕಾಲ ಪ್ರತಿ ವರ್ಷವೂ ಒಬ್ಬೊಬ್ಬ ಶರಣ ಸಂತ ಮಹಾತ್ಮರ ಜೀವನ ದರ್ಶನದ ಕಾರ್ಯಕ್ರಮವನ್ನು ನೇಮಕ ಮಾಡಿಕೊಂಡು ನಶಿಸಿ ಹೋಗುವಂಥ ನಮ್ಮ ಧರ್ಮಕ್ಕೆ ಪುನಃ ನೀರೆರೆದು ಶಶಿಯಾಗಿರುವಂಥ ಧರ್ಮವನ್ನು ಹೆಮ್ಮರವಾಗಿ ಬೆಳೆಸಲು ಪ್ರಯತ್ನಿಸುವಂಥ ಸಮಾಜದ ಚಿಂತಕರು, ವಿಶ್ವಜ್ಯೋತಿಯಾಗಿರುವಂಥ ವಿಶ್ವೇಶ್ವರನ ಸೇವೆಗಾಗಿಯೇ ನಮ್ಮ ಜನ್ಮ ಪಾವನ ಎನ್ನುವಂತೆ ದೇವಸ್ಥಾನದ ಸೇವೆಯನ್ನು ಮಾಡತಕ್ಕಂಥ ಟ್ರಸ್ಟ್ ಸಮಿತಿಯ ಕಮಿಟಿಯ ಸರ್ವ ಶರಣ ಪುಣ್ಯಾತ್ಮರನ್ನು, ಭಕ್ತಿವಂತರಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿಯ ಸ್ವರೂಪರಾದ ಸರ್ವ ಧರ್ಮದ ನನ್ನ ತಾಯಿಯ ಒಳಗವೇ ಆಧ್ಯಾತ್ಮ ಜೀವಿಗಳು, ಸತ್ಯ ಶರಣರ ಸ್ವರೂಪಿಗಳಾಗಿರುವಂಥ ಅನ್ನದಾತರು ಆಗಿರುವಂತಹ ಸರ್ವ ಧರ್ಮದ ಸರ್ವ ಶರಣರೇ, ಮುದ್ದು ಮಕ್ಕಳೇ, ಬಹಳಷ್ಟು ಸುಂದರವಾಗಿ ಧ್ವನಿವರ್ಧಕ ಸೇವೆಯನ್ನು ನೀಡುವಂಥ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ, ನಿಮ್ಮೆಲ್ಲರಿಗೂ ಮೃಷ್ಟಾನ್ನ ಭೋಜನ ಅಡುಗೆಯನ್ನು ಮಾಡುವಂಥ ಪುಣ್ಯಾತ್ಮರಿಗೂ, ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಪೂಜ್ಯ ಗುಡಿಮಠ ಗುರುಗಳಿಗೂ,
ನೀವೆಲ್ಲರೂ ಆ ಭಗವಂತನ ಸ್ವರೂಪರೆಂದೇ ಭಾವಿಸಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುವಂತಹ ವಿಶ್ವೇಶ್ವರನ ಆ ದಿವ್ಯ ಜ್ಯೋತಿಗೆ ಕಲಾವಿದನ ಭಕ್ತಿಯ ಶರಣಾರ್ಥಿಗಳನ್ನು ತಮ್ಮೆಲ್ಲರಿಗೂ ಸಮರ್ಪಣೆಯನ್ನು ಮಾಡಿ ಸಾಂಗೋಪಂಗವಾಗಿ ಸಾಗಿ ಬಂದಿರಬಹುದಾಗಿರುವಂಥ ಶಿಶುನಾಳ ಶರೀಫ ಶಿವಯೋಗಿಯ ಪುರಾಣದ ಪುಟದ ಇತಿಹಾಸವನ್ನು ಬಿಚ್ಚಿ ನೋಡಿದಾಗ ಶರೀಫರಾಗಲಿ ಅನೇಕ ಶರಣ ಸಂತ ಮಹಾತ್ಮರಾಗಲಿ ಯೋಗಿಗಳಾಗಲಿ ತಪಸ್ವಿಗಳಾಗಲಿ ಈ ಜಗತ್ತಿನೊಳಗ ಪವಾಡ ಮಾಡಬೇಕಂತ ಮಾಡ್ತಿದ್ದಿಲ್ಲ, ಅವರು ಬಂದ ಹಾದಿ ಹಂಗಿತ್ತು. ಶರೀಫನ ಬದುಕೇ ಒಂದು ಸೂಜಿಗವಾದದ್ದು. ಶರೀಫ ತಾಯಿಯ ಪುಣ್ಯ ಗರ್ಭದಲ್ಲಿ ಇರುವಾಗಲೇ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡಂಥ ಶರೀಫ ಲೋಕದೊಳಗೆ ಗುರುವಿನ ಸೇವಾ ಮಾಡಿದ್ರೆ ಏನಾಗ್ತದೆ ಅನ್ನೋದು ಜಗತ್ತಿಗೆ ಸಂದೇಶವನ್ನು ಸಾರಿದ ಗುರು ಸಾರ್ವಭೌಮರ ಸೇವೆ ಮಾಡಿದ ಶರೀಫ ಕರ್ನಾಟಕ ಇತಿಹಾಸದ ಮೊಟ್ಟ ಮೊದಲು ಶ್ರೇಷ್ಠ ವಚನಕಾರರಾಗಿರುವಂಥ ಜೇಡರ ದಾಶಿಮಯ್ಯನವರು ಬಹಳ ಸುಂದರವಾಗಿ ಮನುಷ್ಯ ಗುರುವಿನ ಸೇವೆ ಹ್ಯಾಂಗ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಬಹಳ ಸುಲಲಿತವಾಗಿ ನಮಗೆ ದಾರಿ ತೋರಿಸ್ಯಾರ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ, ಧಗಧಗನೆ ಹತ್ತಿ ಉರಿಯುವಂಥ ಹೊಲಿಯೊಳಗ ಅಗ್ನಿಯಾಗ ಅಥವಾ ಬೆಂಕಿಯೊಳಗ ಒಂದು ಹುಲ್ಲು ಕಡ್ಡಿಯನ್ನು ಹಾಕಿದ ತಕ್ಷಣವೇ ಆ ಹುಲ್ಲು ಕಡ್ಡಿ ಬೆಂಕಿಯೊಳಗೆ ಬಿದ್ದಾಕ್ಷಣ ಅಗ್ನಿ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಬೂದಿಯಾಗ್ತದ, ತನ್ನನ್ನು ತಾನು ಸುಡುವಂಥದ. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಲು ಆ ತೃಣವ ಆ ಕೆಂಡ ನುಂಗುವಂತೆ. ಅದು ಹೆಂಗೆ ನುಂಗುತ್ತದ? ನುಂಗಿದ ಮೇಲೆ ಬೂದಿ ಆಗ್ತದ, ಆ ಬೂದಿ ಆಧಾರ ಆಗ್ತದ, ಆ ಆಧಾರ ಹಚ್ಚಿಕೊಂಡವರ ಹಣಿಗೆ ಬದುಕು ಬಂಗಾರ ಮಾಡ್ತದಲ್ಲ, ಅದು ವಿಶ್ವೇಶ್ವರನ ಆಧಾರವಾಗ್ತದ. ಒಂದು ಹುಲ್ಲು ಕಡ್ಡಿ ಬೆಂಕಿ ಸಂಘ ಮಾಡಿದ್ರ ವಿಶ್ವೇಶ್ವರನ ಆಧಾರ ಜಗತ್ತಿನ ಜನಕ ಬಂಗಾರವಾಗ್ತದ, ಹುಲ್ಲು ಕಡ್ಡಿ ಆಧಾರವಾಗ್ತದಲ್ಲ, ಅಗ್ನಿ ಅದನ್ನು ತನ್ನಲ್ಲಿ ತನ್ನ ಕೆಂಡ ನುಂಗುವಂತೆ ಇರುವ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಿರುವಂತೆ ಈ ಮನುಷ್ಯನ ಜನ್ಮ ಸಾರ್ಥಕವಾಗಬೇಕಾದ್ರೆ ಈ ತನು ಈ ಮನ ಸಾರ್ಥಕವಾಗಬೇಕಾದ್ರೆ ಮುಂದುವರೆದು ಹೇಳ್ತಾರವರು, ಗುರುಚರಣದ ಮೇಲೆ ಈ ತನುವೆಂಬ ತೃಣವ ತಂದಿರಿಸಿದೊಡೆ. ಗುರುವಿನ ಪಾದ ಪದ್ಮಗಳಲ್ಲಿ ಎಂಥ ಗುರು? ಯೋಗ್ಯ ಗುರುವಾಗಿರಬೇಕು, ಅಯೋಗ್ಯ ಗುರುವಲ್ಲ, ಶ್ರೇಷ್ಠ ಗುರುವಾಗಿರಬೇಕು. ಗುರುಗಳಲ್ಲಿ 3 ಪ್ರಕಾರ ಬರ್ತಾರೆ ಗುರುಗಳು: ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು, ಮೋಕ್ಷ ಗುರುಗಳು. ಶಾಲೆಯೊಳಗ ಪಾಠವನ್ನು ಕಲಿಸುವಂಥ ಗುರುಗಳನ್ನು ಸಹಿತ ಯೋಗ್ಯರಾಗಿರಬೇಕು. ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿರಬೇಕು. ಸಂಸ್ಕಾರವಂತರಾಗಿರುವಂಥ ತಂದೆ ತಾಯಿಗಳು ಮನೆಯೊಳಗಿರಬೇಕು. ಅಂದಾಗ ಮಾತ್ರ ಆ ಒಬ್ಬ ಮಗುವಿನ ಭವಿಷ್ಯ ಕಟ್ಟಲು ಸಾಧ್ಯ, ಈ ಸಮಾಜದೊಳಗೆ ಸಮಾಜ ಕಟ್ಟಲು ಸಾಧ್ಯ. ತಂದೆ ತಾಯಿಗೂ ಸಂಸ್ಕಾರ ಇಲ್ಲ, ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕನೂ ಸರಿ ಇಲ್ಲ ಅಂದ್ರೆ ಮಾಡೋದೇನದ? ಚಟರಹಿತನಾದ ಶಿಕ್ಷಕರು ಇರಬೇಕಂತ ಶಾಲೆಯೊಳಗೆ ಯೋಗ್ಯ ಗುರುಗಳು ಬೇಕಲ್ಲ. ಈ ಶಿಕ್ಷಕರ ಮೇಲೆ ಅಧಿಕಾರಿಗಿರ್ತಾರಲ್ಲ, ಅವ್ರಿಗೇನಂತಾರ? ಬಿಒ ಅಲ್ರಿ. ಬಿಒ ಬಂದ್ರಂತ ಒಂದು ಸಾರಿ ಬಿಒ ಬಂದು ಕೇಳಿದ್ರಂತ ಎಲ್ಲ ಹುಡುಗರಿಗೆ, ಮಾಸ್ತರ್ ಏನೇನು ಕಲಿಸನಂತ ಬರ್ತಾರೋಡು. ಹುಡುಗರು ನೇಮಿಸಿದ್ರಂತ, ಸರ್ ತಮ್ಮ ಎದ್ದಾಳ್ರಪ್ಪ. ಸರ್ ಏನ್ರಿ ಅಂತ ಎದ್ದು ಆ ಹುಡುಗರು, ನಮ್ಮ ದೇಶದೊಳಗೆ ಕೆಂಪು ಸಮುದ್ರ ಎಲ್ಲೇ ಐತಿ ಅಂತ ಕೇಳಿದ್ರು ಅವರು. ಕೆಂಪು ಸಮುದ್ರ ಎಲ್ಲಿ ತಂದಾಗ ಒಂದು 4 ಹುಡುಗ ಹಿಂಗೆ ತಲೆ ತಿರ್ಕೊಂತಿದ್ದು. ಒಬ್ಬ ಹುಡುಗ, ಸರ್ ನಾನು ತೋರಿಸ್ತೀನಿ ರೀ ಅಂದ. ಎಲ್ಲಿ? ಇಲ್ಲೇ ತೋರಿಸ್ತೀನಿ ರೀ. ಎಲ್ಲಿ? ಶಾಲೆಗ? ಸರಿ. ಆ ಬೋಲ್ಡ್ ಇರ್ತಲ್ಲ, ಆ ಬೋಲ್ಡ್ ತೆಗೆದ ಹಿಂದೆ ಕಿಟಕಿ ಇತ್ತು. ಕಿಟಕಿಯಾಗ ದಿನ ಆ ಮಾಸ್ತರ ಸ್ಟಾರ್ ತಿಂದು 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 ಉಗುಳಿದ್ನಲ್ಲ, ಉಗುಳು ಇಷ್ಟೆಲ್ಲ ಕುಂತಿತ್ತದು. ಶಾಲೆ ಶಿಕ್ಷಕ ಹುಡುಗ ತಿಂದೇನು ಉಗುಳಿದ್ನಲ್ಲ, ತಂದು ಕೊಡವನ ಅದ ಹುಡುಗ, ಅವನ ತಂದು ಕೊಟ್ಟು ಅವನಿಗೆ ಗೊತ್ತಲ್ಲ ಅದು ಕೆಂಪು ಸಮುದ್ರ. ಸರ್ ಇಲ್ಲಿ ಐತೆ ನೋಡ್ರಿ ಕೆಂಪು ಸಮುದ್ರ ಅಂದಂತ. ಕಾರಣ ಏನು? ಚಟರಹಿತನಾದ ಶಿಕ್ಷಕರಿರಬೇಕು. ಮೊನ್ನೆ ನೋಡಿರ್ಬೇಕು ನೀವು, ಮಸ್ಕಿ ತಾಲೂಕಿನಾಗ ಒಂದು ಹಳ್ಳ್ಯಾಗ
HM ಅಂದರೆ ಹೆಡ್ ಮಾಸ್ಟರ್ ಕುಡಿದು ಸಾಲಿ ಮಕ್ಕಂದ ಸಣ್ಣ ಸಣ್ಣ ನೋಡ್ರಿ ನಿಮ್ಮ ಮಾಸ್ತರ್ ಎಲ್ಲದನಂತ ಕೇಳಿದ್ರೆ ನಾ ಮಾಸ್ತರ್ ಕುಡಿದು ಮಕ್ಕಂದ ನಾವು ಅಂತ ಹೇಳ್ತಾರೆ. ಅಂದ್ರೆ ಗುರುವಿಗೆ ಸ್ಥಾನ ಸಿಗೋದು ಹೆಂಗೆ ಈ ಸಮಾಜದಾಗ? ಸ್ಥಾನ ಸಿಗೋದು ಹೆಂಗೆ? ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿ ಇತ್ತಂದ್ರೆ ಮಕ್ಕಳಿಗೆ ಭಯ ಇರ್ತದ, ವಿದ್ಯಾವಂತರಾಗ್ತಾರೆ. ಇದು ಲೌಕಿಕ ಗುರು. ಹುಟ್ಟಿ ಬಂದಿರುವಂಥ ಈ ಮಾನವ ಜನ್ಮಕ್ಕೆ ದೀಕ್ಷೆಯನ್ನು ಕೊಟ್ಟು ಮಾಂಸ ಪಿಂಡವನ್ನು ದೂರ ಮಾಡಿ ಮಂತ್ರಪಿಂಡವನ್ನಾಗಿ ಮಾಡುವ ಎರಡನೇ ಗುರು ದೀಕ್ಷೆ ಗುರು, ದೀಕ್ಷಾ ಗುರು ಎರಡನೇ ಗುರು. ಇನ್ನು ಮೂರನೇ ಗುರು ಯಾರು ಅಂತ ಕೇಳಿದ್ರೆ ಮೋಕ್ಷ ಗುರು. ಈ ದೇಹಕ್ಕೆ, ಈ ಮಾನವ ಜನ್ಮಕ್ಕೆ ಮೋಕ್ಷವನ್ನು ಕೊಟ್ಟು ಮತ್ತೆಂದು ಹುಟ್ಟಿ ಬರದಂತೆ ಮೋಕ್ಷವನ್ನು ಕೊಡುವಂತನೇ ಮೂರನೇ ಗುರು, ಮೋಕ್ಷ ಗುರು. ಹಂಗೆ ಇಲ್ಲಿ ಶರಣರು ಹೇಳ್ತಾರ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ಗುರು ಚರಣದ ಮೇಲೆ ಈ ತನುವೆಂಬ ತೃಣವ ತಂದಿರಿಸಿದೊಡೆ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥಾಂತರ. ರಾಮನಾಥ. ದೇಹವೆಲ್ಲ ಲಿಂಗಮಯವಾಗ್ತದೆ, ಲಿಂಗಮಯವಾಗಬೇಕು ಶರೀರ. ಶರೀರ ಲಿಂಗಮಯವಾದಾಗ ಮಾತ್ರ ಇದಕ್ಕೊಂದು ಕಿಮ್ಮತ್ತು ಬರ್ತದ, ಇದಕ್ಕೊಂದು ಗೌರವ ಸಿಗುತ್ತದೆ. ಹೆಂಗೆ ಬಂದೀವಿ ಹಂಗೆ ಹೋದ್ರೆ ಬೆಲೆ ಇಲ್ಲ ಈ ಲೋಕದಾಗ. ಹೆಂಗೆ ಮಾಡಿದ್ರೆ ಇವರೆಲ್ಲ ಬದುಕು. ಅರಳ ಗುಂಡಿಗೆಯ ಜ್ಯೋತಿ ಮಹಾಮಹಿಮ ಕಲಬುರಗಿಯ ಶರಣ ಬಸವೇಶ್ವರ ಅನವರತವಾಗಿ ಗುರುವಿನ ಸೇವೆ ನಿರಂತರವಾಗಿ ಮಾಡಿದ, ಗುರುವನ್ನು ಮೀರಿಸಿದ ಶರಣಪ್ಪ ಇವತ್ತು ಎಲ್ಲಾದರೂ ಕಷ್ಟದೊಳಗಿದ್ದಾಗ ಅಪ್ಪ ಅಂದ್ರೆ ಸಾಕು, ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಷ್ಟವನ್ನು ಪರಿಹಾರ ಮಾಡ್ತಾನ. ಅಪ್ಪ ಅನಿಸಿಕೊಂಡ. ಗುರು ಆಗಬೇಕಾದಷ್ಟು ಸುಲಭದ ಮಾತಲ್ಲ. ಅಂತ ಯೋಗ್ಯ ಗುರುಗಳು ಬೇಕಲ್ಲ ಈ ಸಮಾಜಕ್ಕೆ. ಯೋಗ್ಯ ಗುರು ಬೇಕಲ್ಲ. ಸುಮ್ಮನೆ ಮೈತುಂಬ ಕಾವಿ ತೊಟ್ಟುಕೊಂಡು ಪೇಟ ಸುತ್ತಿದ ಮಾತ್ರಕ್ಕೆ ಯೋಗ್ಯ ಗುರು ಆಗೋಂಗಿಲ್ಲ. ಗುಣಗಳು ಚಲೋ ಇರಬೇಕು ಗುರುವಿನವು. ಗುರು ಬಡವನಾಗಿರಬೇಕು, ಭಕ್ತರು ಶ್ರೀಮಂತರಾಗಿರ್ಬೇಕು. ಅಂದ್ರೆ ಆ ಮಟ್ಟಕ್ಕೊಂದು ಕಿಮ್ಮತ್ತ. ಗುರು ಆದವನು ಬಿದ್ದವ್ರನ್ನ ಎತ್ತಿತನ ಮಟ್ಟದಾಗ ಕರ್ಕೋಬೇಕು. ಬಂದವರಿಗೆ ಬರ್ರಿ ಕೂಡ್ರಿ, ಇದು ನಿಮ್ಮ ಮಠ, ನೀವ ಇದಕ್ಕೆ ಒಡೆಯರ್ ಅನ್ನಬೇಕು, ಇದು ನನ್ನ ಮಠನ ಅಧಿಕಾರಿ ಅನ್ನತಕ್ಕಂಥ ಅಹಂಭಾವ ಬಂತಂದ್ರ ಅವ ಗುರು ಆಗಲು ಯೋಗ್ಯನಲ್ಲ. ಗುರು ಆಗಲು ಯೋಗ್ಯನಲ್ಲ. ಲೋಕದೊಳಗ ಎಂತೆಂಥವ್ರು ಇರ್ತಾರೆ. ಅದಕ್ಕೆ ಗುರುವಿನ ಸೇವೆಯನ್ನು ಮಾಡಬೇಕಾದ್ರೆ ಇಲ್ಲಿ ಜನ್ಮದಾತರಾಗಿರುವಂಥ ಹಜರತ್ ಇಮಾಮ್ ಸಾಹೇಬ ಗುಡಿಗೇರಿಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂಥ ಸಂಗಮೇಶ್ವರ ಸ್ವಾಮಿಗಳ ಸೇವೆಯನ್ನು ಮಾಡಿದ ಇಮಾಮ್ ಸಾಹೇಬ ಗುಡಿಗೇರಿಯ ಮಠದೊಳಗೆ ಆನಂದ ಭರಿತನಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ಟರನ್ನು ನೋಡಿ ಆನಂದ ಪರವಶನಾದ. ಜನ್ಮ ಕೊಟ್ಟಿರುವಂಥ ತಾಯಿ ಸಂಸ್ಕಾರವಂತಳಾಗಿದ್ಲು. ನಿನ್ನೆ ಎಲ್ಲ ಕೇಳಿದ್ರಿ. ಶರೀಫನನ್ನು ಆನಂದ ಪರವಶವಾಗಿ ಎದೆಯ ಹಾಲನ್ನು ಕುಡಿಸುತ್ತ ಸಂಸ್ಕಾರವನ್ನು ಕೊಡಿಸುತ್ತ ಬೆಳೆಸಾಕತ್ತಾಳ. ಮನೆಯೊಳಗೆ ತಾಯಿ ತಂದೆ ಹೆಂಗಿರ್ತಾರೆ ಹಂಗೆ ಮಕ್ಕಳು ಬೆಳಿತಾವ. ಈಗಿರತಕ್ಕಂಥ ಸಂದರ್ಭದೊಳಗೆ ಶರೀಫ ಆನಂದವಾಗಿ ಬೆಳೆಯುತ್ತೆ 5 ರಿಂದ 6 ವರ್ಷಕ್ಕೆ ಬಂದ. ತುಂಬಿದ ಕೆನ್ನೆಗಳು, ನೀಳವಾದ ನಾಸಿಕ, ಕಪ್ಪಾದ ಕೇಶರಾಶಿ, ಕೆಂದುಟಿಯ ಚೆಲುವ, ಬೊಗಸೆ ಗಣ್ಣುಗಳು, ಅಡಾಲವಾಗಿರುವಂಥ ಕಿವಿ. ಏನು ಅವನ ತೇಜಸ್ಸು, ವಿಚಿತ್ರವಾದ ತೇಜಸ್ಸು, ಶರೀಫನ ತೇಜಸ್ಸು ಆಗಿತ್ತು. ಎಲ್ಲರೂ ನೋಡಿದ್ರೆ ಆನಂದವಾಗಿ ಮುದ್ದಾಡಬೇಕೆನ್ನುವ ಮಾತುಗಳು ಸಹಿತ ಹಂಗಿದ್ದುವು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತೆ ಆ ಶರೀಫನ ಮಾತು ಬಲು ಚಂದ, ಮಾತುಗಳು ಹಂಗಿದ್ದುವು. ಶರೀಫ ಹಂಗ ತಾಯಿ ಮುಂದ ಬೆಳೆದು 5 ವರ್ಷಕ್ಕೆ ಬಂದ. ತಾಯಿ ದಿನನಿತ್ಯನ ಮಗನಿಗೆ ಹೇಳ್ತಾಳೆ, ಕಂದ, ಲೋಕದೊಳಗ 10 ಜನ 10 ಮಾತಾಡಿದರೂ ಸಹ ನೀನು ಮುತ್ತಾಗಬೇಕು ನನ್ನ ಕಂದ, ಮುತ್ತಾಗಬೇಕು. ಆಚಾರಕ್ಕೆ ಸಾಗು ನೀತಿಗೆ ಪ್ರಭು